ನಾನು ಈ ಬಿಸಿ ಒಗ್ಗರಣೆ ಅವಲಕ್ಕಿನ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಬಿಸಿ ಒಗ್ಗರಣೆ ಅವಲಕ್ಕಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಕೆಲವು ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕಾಯಿ ತುರಿ, ಬೀನ್ಸು, ಬಟಾಟೆ, ಕರಿಬೇವು, ಈರುಳ್ಳಿ, ಇದು ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ, ಹಸಿಮೆಣಸು, ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾ, ಮತ್ತು ಒಗ್ಗರಣೆಗೆ ಎಣ್ಣೆ ಮತ್ತು ಅರಿಶಿಣ. ಈಗ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಲೆ ಹಚ್ಕೊಂಡಿದ್ದೀನಿ. ನಾನು ಗಟ್ಟಿ ಅವಲಕ್ಕಿ ಇರುತ್ತಲ್ವ, ದಪ್ಪ ಅವಲಕ್ಕಿ, ಅದನ್ನು ಒಂದು 3 ಸರಿ ತೊಳೆದು ಅದಕ್ಕೆ ಉಪ್ಪು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಸಕ್ಕರೆ ಎರಡು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ನೋಡಿ ಹೇಗೆ ಉದುರಾಗಿದೆ ಅಂತ. ನೋಡಿ ನಾನೀಗ ತೋರಿಸ್ತೀನಿ. ನಾನೊಂದು 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸಾಸಿವೆ ಹಾಕ್ತೀನಿ. ನೋಡಿ, ಒಂದು ಸ್ಪೂನ್ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಕರಿಬೇವು ಇಟ್ಕೊಂಡಿದ್ದೀನಲ್ವ, ಅದನ್ನ ಹಾಕ್ಕೊಳ್ತೀನಿ. ನಾನು ಕರಿಬೇವನ್ನು ದೊಡ್ಡದಾಗೆ ಹಾಕ್ಕೊಳ್ತೀನಿ. ಯಾಕೆಂದರೆ ಹೇಗಿದ್ದರೂ ಎಲ್ಲರೂ ಇದನ್ನು ತೆಗೆದಿಡ್ತಾರೆ, ಪಕ್ಕಕ್ಕೆ ತೆಗೆದಿಡ್ಲಿಕ್ಕೂ ಅನುಕೂಲ ಆಗಲಿ ಅಂತಲೇ ನಾನು ಸ್ವಲ್ಪ ಹಾಗೆ ಹಾಕ್ತಾಯಿದ್ದೀನಿ. ಹಾಗೆ ಹಸಿಮೆಣಸು ಹಾಕ್ಕೊಳ್ತೀನಿ. ನೋಡಿ, ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈಗ ಇದಕ್ಕೆ ನಾನು ಶೇಂಗಾ ಹಾಕ್ತಾಯಿದ್ದೀನಿ. ನೋಡಿ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಈಗ ಶೇಂಗಾ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಶೇಂಗಾ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಎಲ್ಲ ಚಿಟಿಪಿಟಿ ಅಂತ ಸೌಂಡ್ ಬರ್ತಾಯಿದೆ. ಇದು ಚೆನ್ನಾಗಿ ಫ್ರೈ ಆಗೋಷ್ಟು ಹೊತ್ತಿನಲ್ಲಿ ನಾನು ನಮ್ಮನೆಯಲ್ಲಿ ಚಾಲಿ ಸುಲಿಯೋರು ಬಂದಿದ್ದಾರೆ. ಹೇಗೆ ಚಾಲಿ ಸುಲಿತಾರೆ ಅಂತ ಒಂದು ನಿಮ್ಗೆ ತೋರಿಸ್ತೀನಿ. ನೋಡಿ, ಫ್ರೆಂಡ್ಸ್, ಒಳಗಡೆ ತರಕಾರಿ ಬೇಯೋದ್ರೊಳಗೆ ನಾನು ನಮ್ಮನೆ ಚಾಲಿ ಸುಲಿಯೋ ಮಿಷನ್ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದೆ. ನೋಡಿ, ಇವರೇ ನಮ್ಮನೆ ಚಾಲಿ ಸುಲಿಯೋ ಮಿಷನ್ಗಳು. ನೋಡಿ ಎಷ್ಟು ಚೆನ್ನಾಗಿ ಸುಲಿತಾ ಇದ್ದಾರೆ ಅಂತ. ಈಗೆಲ್ಲ ಕಡೆ ಮಿಷನ್ನಲ್ಲೇ ಚಾಲಿನ ಸುಲಿತಾರೆ, ಆದರೆ ನಾವು ಮಾತ್ರ ಇನ್ನೂ ಈ ಮೆಥಡನ್ನೇ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಸುಲಿತಾ ಇದ್ದಾರೆ ಅಂತ.
ಇವ್ರಿಗೆ ಊಟ ಹಸ್ರಿಗೆ ತಿಂಡಿ ಎಲ್ಲ ನಾವೇ ಕೊಡಬೇಕಾಗ್ತದೆ. ಕರ್ಕೊಂಡು ಹೋಗಿ ಬಿಟ್ಟು ಬರಬೇಕಾಗ್ತದೆ. ಇವ್ರ ಮನೆಗೆ ಬಂದು ಸುಲ್ಕೊಟ್ಟು ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಸುಲಿತಾ ಇದ್ದಾರೆ ಅಂತ. ಈ ಸುಲಿಯೋ ಸಾಧನಕ್ಕೆ ಮೆಟಗತ್ತಿ ಅಂತ ಹೇಳ್ತೀವಿ ನಾವು ಹೀಗೆ ಮನೆಯಲ್ಲೇ ಸುಲ್ಕೊಳ್ಳೋದ್ರಿಂದ ನಮಗೆ ಸಿಪ್ಪೆನೂ ಸಿಗುತ್ತೆ. ಮಿಷನಲ್ಲಿ ಸುಲಿದ್ರೆ ಈ ಸಿಪ್ಪೆ ಅಷ್ಟು ಯೂಸ್ ಆಗೋದಿಲ್ಲ. ಇಲ್ಲಿ ನಾವು ಇದನ್ನು ತರಕಾರಿ ಗಿಡಗಳಿಗೆ ಹಾಕ್ಲಿಕ್ಕೆ ಬರ್ತದೆ. ಮತ್ತು ಬೆಂಕಿ ಕತ್ತಿಸ್ಲಿಕ್ಕೆ, ಈಗ ಸೊಳ್ಳೆ ತುಂಬ ಇರೋದ್ರಿಂದ ಸೊಳ್ಳೆಗಳಿಗೆ ಹೊಗೆ ಹಾಕೋದಕ್ಕೆ ತುಂಬ ಇದಕ್ಕೆ ಯೂಸ್ ಆಗುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಸುಲಿತಾ ಇದ್ದಾರೆ. ತುಂಬ ಕಷ್ಟಪಟ್ಟು ಸುಲಿತಾರೆ ಪಾಪ. ಇವ್ರು ಬರೋವರೆಗೂ ಮಾತ್ರ ನಾವು ಹೀಗೆ ಮನೆಯಲ್ಲಿ ಸುಲಿಸ್ತೀವಿ. ಆಮೇಲೆ ನಾವು ಮಿಷನಲ್ಲೇ ಸುಲಿಯೋದೇ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಸುಲಿತಾ ಇದ್ದಾರೆ ಅಂತ. ಈಗ ಇದನ್ನು ಗಿದ್ನದಲ್ಲಿ ಅಳಿತೀವಿ. ಒಂದು ಗಿದ್ನಕ್ಕೆ ಇಷ್ಟು ಅಂತ ನಮ್ಮ ಯಜಮಾನ್ರು ಅಳಿತಾ ಇದ್ದಾರೆ ನೋಡಿ. ಒಂದು ಗಿದ್ನಕ್ಕೆ ಇಷ್ಟು ಅಂತ ನಾವು ಇವರಿಗೆ ದುಡ್ಡು ಕೊಡ್ತೀವಿ. ಇದರಲ್ಲಿ 2 ಗಿದ್ನ ಅಂದರೆ 1000 ಆಗುತ್ತೆ. ಅಂದರೆ 1000 ಅಂತ ನಾವು ಲೆಕ್ಕ ಮಾಡಿ ಹಾಕೋದಿಲ್ಲ, ಒಂದು ಅಂದಾಜು. ಇದು ಈ ಅಳೆಯೋ ಸಾಧನಕ್ಕೆ ಗಿದ್ನ ಅಂತ ಹೇಳ್ತೀವಿ. ಇದು ಹಳ್ಳಿ ಕಡೆ ಮಾತ್ರ ನೋಡೋಕೆ ಸಿಗುತ್ತೆ. ಒಳಗಡೆ ಹೋಗೋಣವಾ? ನೋಡಿ ಶೇಂಗಾ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಡಬಲ್ ಬೀನ್ಸನ್ನು ಹಾಕ್ತಾಯಿದ್ದೀನಿ. ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಬಟಾಟೆನೂ ಹಾಕ್ತಾಯಿದ್ದೀನಿ. ಆಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಆಗಿ ಬೆಂದ್ಕೋಬೇಕು. ನೋಡಿ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನಾನು ಇದಕ್ಕೆ ಉಪ್ಪು ಸಕ್ಕರೆ ಯಾವುದನ್ನು ಆ್ಯಡ್ ಮಾಡಿಲ್ಲ. ಯಾಕಂದರೆ ನಾನು ಅವಲಕ್ಕಿನೆಲ್ಲ ಆಲ್ರೆಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸಣ್ಣ ಉರಿನಲ್ಲಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಬೇಯಿಸಿರೋ ಬಟಾಣಿ, ಇದನ್ನು ಲಾಸ್ಟ್ ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ನಾವು ಮುಚ್ಚಿ ಬೇಯಿಸ್ಕೊಳ್ಳೋಣ ಸಣ್ಣ ಉರಿನಲ್ಲಿ. ಇದು ಚೆನ್ನಾಗಿ ಬೆಂದ್ಕೊಳ್ಳಿ. ನೋಡಿ ನಾನು ಉರಿನ ಚಿಕ್ಕದಾಗಿ ಮಾಡಿಡ್ತಾ ಇದ್ದೀನಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದ್ದೀನಿ. ಬೇಯಿಸಿ ಬಟಾಟೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಈ ಟೈಮ್ನಲ್ಲಿ ನಾನು ಬೇಯಿಸಿಟ್ಕೊಂಡಿರೋ ಕಾಳನ್ನು ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಇದು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇದೊಂದು ಸ್ವಲ್ಪ ಫ್ರೈ ಆಗಲಿ.
ಒಂಚೂರು ಫ್ರೈ ಆದರೆ ಸಾಕು, ಏನು ತುಂಬ ಆಗಬೇಕು ಅಂತೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಈ ಟೈಮ್ನಲ್ಲಿ ನಾನು ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ನಮ್ಮ ಬಿಸಿ ಒಗ್ಗರಣೆ ಅವಲಕ್ಕಿ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.